ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಂಗಾಲಿ ರೆಸಿಪಿ ಬಪ್ಪಾದೋಯಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದೊಂದು ಬೆಂಗಾಲ್ದ ಟ್ರೆಡಿಷ್ನಲ್ ರೆಸಿಪಿ. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕಂಡೆನ್ಸ್ ಮಿಲ್ಕ್ ಹಾಕಿ ಮಾಡ್ತಾರೆ. ನಾನಿವತ್ತು ಕಂಡೆನ್ಸ್ ಮಿಲ್ಕ್ ಇಲ್ದೇ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಬಪ್ಪಾದೋಯಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬಪ್ಪಾದೋಯಿ ಮಾಡಲಿಕ್ಕೆ 2 ಕಪ್ಪಷ್ಟು ಇಲ್ಲಿ ಮೊಸರು ತೊಗೊಂಡಿದ್ದೀನಿ. ಈಗ ಇಲ್ಲಿ ಒಂದು ಬೌಲ್ ಮತ್ತು ಒಂದು ಸಾನಿಗೆಯನ್ನು ತೊಗೊಂಡಿದ್ದೀನಿ. ಈ ಸಾನಿಗೆ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು, ತೆಳುವಾದ ಕಾಟನ್ ಬಟ್ಟೆ ಹಾಕಿ ಅದರ ಮೇಲೆ ನಾವೇನು ಮೊಸರು ತೊಗೊಂಡಿದ್ದೀವಲ್ಲ ಆ ಮೊಸರನ್ನು ಹಾಕಿ ನಾವು ಇದನ್ನು ನೀರನ್ನು ತೆಗಿಬೇಕಾಗತ್ತೆ. ಅಂದರೆ ನಮಗೆ ಗಟ್ಟಿ ಮೊಸರು ಬೇಕಾಗತ್ತೆ, ಮತ್ತು ಹುಳಿ ಮೊಸರು ಬೇಡ, ಸಿಹಿ ಮೊಸರನ್ನೇ ತಗೊಳ್ಳಿ. ಈಗ ಈ ರೀತಿಯಾಗಿ ಸ್ವಲ್ಪ ಗಂಟನ್ನು ಕಟ್ಟಿ ಇದರ ಮೇಲೆ ಏನಾದರೂ ಒಂದು ಭಾರವಾದ ವಸ್ತುವನ್ನು ಇಟ್ಟು ಒಂದು 15 ನಿಮಿಷ ಬಿಟ್ಟುಬಿಡಿ. ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೀವು ಇದನ್ನು ಕಂಡೆನ್ಸ್ ಮಿಲ್ಕ್ ಹಾಕಿನೂ ಕೂಡ ಮಾಡಬಹುದು. ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ 1 ಬೌಲಷ್ಟು ಬೆಲ್ಲ, 1 ಬೌಲಷ್ಟು ಹಾಲು ಹಾಕಿದ್ದೀನಿ. ಸಿಹಿ ಕಡಿಮೆ ಬೇಕಂದರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಬಹುದು. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ನಾನು ಮಿಕ್ಸರ್ನಲ್ಲಿ ಹಾಕಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ 15 ನಿಮಿಷ ಆಗಿದೆ. ಈಗ ಇದನ್ನು ನೋಡೋಣ ಹೇಗಾಗಿದೆ ಅಂತ. ಇವಾಗ ನೋಡಿ, ಇಲ್ಲಿ ನೀರೆಲ್ಲ ಪೂರ್ತಿ ಹೋಗಿ ಗಟ್ಟಿ ಮೊಸರಾಗಿದೆ. ಈಗ ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದು 1 ಬೌಲಷ್ಟು ಆಗಬೇಕು. ಸ್ವಲ್ಪ ನಾನು ತೊಗೊಂಡಿದ್ದು ಸ್ವಲ್ಪ ಕಡಿಮೆ ಇದೆ. 1 ಬೌಲಷ್ಟು ನಿಮ್ಮ ಹತ್ರ ಇದ್ದರೆ ನೀವು ತೊಗೋಬಹುದು. ಈಗ ಅದನ್ನು ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕಿದ್ದೀನಿ. ನಾವೇನು ಬೆಲ್ಲ ಮತ್ತು ಹಾಲು ಮಿಕ್ಸ್ ಮಾಡಿದ್ವಲ್ಲ ಅದರಲ್ಲಿ ಹಾಕಿದ್ದೀನಿ. ಹಾಗೆಯೇ ಅರ್ಧ ಬೌಲಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನು ಕೂಡ ಸೇರಿಸಿ ಇದನ್ನು ನೋಡಿ ಮಿಕ್ಸರ್ನಲ್ಲಿ ಹಾಕಿ ಈ ರೀತಿಯಾಗಿ ಮಿಶ್ರಣ ರೆಡಿ ಮಾಡಿದ್ದೀನಿ. ಈಗ ಯಾವುದಾದ್ರೂ ಒಂದು ನೀವು ಪಾತ್ರೆ ತಗೊಂಡು ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಈ ರೀತಿಯಾಗಿ ಒರೆಸ್ಕೊಳ್ಳಿ. ಅಂದರೆ ಡಿಮೋಲ್ಡ್ ನಾವು ಮಾಡಿದಾಗ ಅದು ಈಸಿಯಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ತುಪ್ಪ ಅಥವಾ ಎಣ್ಣೆ ನೀವು ಏನು ಬೇಕಾದರೂ ಹಚ್ಬೋದು. ಈಗ ತುಪ್ಪ ಹಚ್ಚಿದ ಪಾತ್ರೆಗೆ ನಾವೇನು ರೆಡಿ ಮಾಡಿದ್ವಲ್ಲ ಮಿಶ್ರಣ, ಆ ಮಿಶ್ರಣವನ್ನು ಹಾಕಿ ಇದನ್ನು ಸರಿ ಮಾಡಿ ನಾವು ಕೇಕ್ ಯಾವ ರೀತಿ ಬೇಕ್ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಇದನ್ನು ಬೇಕ್ ಮಾಡಬೇಕಾಗತ್ತೆ. 20 ರಿಂದ 30 ನಿಮಿಷ ಇದನ್ನು ನಾವು ಬಾಯ್ಲ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ನಲ್ಲಿ ನೀರು ಮತ್ತು ಒಂದು ಸ್ಟ್ಯಾಂಡನ್ನು ಮಧ್ಯದಲ್ಲಿ ಇಟ್ಟಿದ್ದೀನಿ. ನೀರು ಬಾಯ್ಲ್ ಆದಮೇಲೆ ಇದರಲ್ಲಿ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಪಾತ್ರೆ ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ, ನೀವು ಪಾತ್ರೆಯಲ್ಲಿನೂ ಕೂಡ ಮಾಡ್ಕೋಬಹುದು, ಕುಕ್ಕರ್ನಲ್ಲಿನೂ ಕೂಡ ಮಾಡ್ಕೋಬಹುದು. ನಾನು ರಬ್ಬರ್ ಮತ್ತು ಸಿಟಿಯನ್ನು ತೆಗೆದಿದ್ದೀನಿ. ಸಿಟಿ ತೆಗೆದು ಈ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು 20 ರಿಂದ 30 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೀವು 20 ನಿಮಿಷ ಆದಮೇಲೆ ನೋಡಿ ಹೇಗಾಗಿದೆ ಅಂತ. ನೀವು ಇನ್ನೂ 10 ನಿಮಿಷ ಹೆಚ್ಚಿಗೆ ಇಟ್ಟು ಕೂಡ ನೀವು ಇದನ್ನು ಬೇಯಿಸ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಈ ಬಪ್ಪಾದೋಯಿ. ಇವಾಗ ಇಲ್ಲಿ ನೋಡಿ, ನಾನು 30 ನಿಮಿಷದ ಮೇಲೆ ನಾನು ತೆಗಿತಾ ಇದ್ದೀನಿ. ಈಗ ನಿಮಗೆ ಒಲೆ ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ರೆಡಿಯಾಗಿದೆ ಇದು. ಈ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಇದನ್ನು ಟ್ರೈ ಮಾಡಿ. ಇದು ಆಗಿದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಚಾಕು ಹಾಕಿ ನೋಡಿದಾಗ ಅದು ಚಾಕುಗೆ ಅಂಟ್ಕೊಳ್ಳಲ್ಲ. ಆವಾಗ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ತಿಳ್ಕೋಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಇದನ್ನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ ನಾನು ಒಂದು ಪ್ಲೇಟ್ನಲ್ಲಿಟ್ಟು. ಈಗ ಇಲ್ಲಿ ಬಪ್ಪಾದೋಯಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಈಗ ಇದನ್ನು ನೀವು ಡ್ರೈ ಫ್ರೂಟ್ಸ್ನಿಂದ ಅಲಂಕಾರ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್. ಈಗ ಇಲ್ಲಿ ಇದನ್ನು ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬಪ್ಪಾದೋಯಿ ಬೆಂಗಾಲಿ ಟ್ರೆಡಿಷ್ನಲ್ ಸ್ವೀಟ್ ಇಲ್ಲಿ ರೆಡಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.